ನಮಸ್ತೆ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನು ಒತ್ತುವರಿ ಆಗಿದೆ ಅಂತ ಒಂದು ಆರೋಪ ಏನು ಹಿಂದೆ ಕೇಳಿಬಂದಿತ್ತು. 2013ರಲ್ಲಿ ಈ ಬಗ್ಗೆ ಹೈಕೋರ್ಟ್ ನಿರ್ದೇಶನ ಕೂಡ ಆಗಿತ್ತು. ಜಂಟಿ ಸರ್ವೆಯನ್ನು ಮಾಡಿ ಅಲ್ಲಿ ಆಗಿರುವಂತಹ ಒತ್ತುವರಿಯನ್ನು ಕಂಡುಹಿಡಿದು ಅದನ್ನು ತೆರವು ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿತ್ತು. ಆದರೆ ಇಲ್ಲಿವರೆಗೂ ಕೂಡ ಒಂದು ಜಂಟಿ ಸರ್ವೆಯನ್ನು ಏನು ಸಂಪೂರ್ಣವಾಗಿ ಮಾಡಿ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಖಂಡಿತ ಏನು ಸಂಬಂಧಪಟ್ಟ ಈಗ ಏನು ಸರ್ವೆ ಇಲಾಖೆ ಅಧಿಕಾರಿಗಳು ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಈ 3 ಇಲಾಖೆ ಕೂಡ ಖಂಡಿತ ಈಗ ವೈಫಲ್ಯ ಆಗಿರುವಂಥದ್ದು. ಇವತ್ತು ಕೋಲಾರ ಜಿಲ್ಲಾ ಅರಣ್ಯಾಧಿಕಾರಿ ಏನು ಏಡಕೊಂಡಲು ಅವರ ನೇತೃತ್ವದಲ್ಲಿ ಒಂದು ಸರ್ವೆ ಕಾರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಬಗ್ಗೆ ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿರುವಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರಿಗೂ ಕೂಡ ಒಂದು ಪತ್ರವನ್ನು ಕೂಡ ಬರೆದಿತ್ತು. ಖುದ್ದು ಒಂದು ಹಾಜರಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅವ್ರಿಗೂ ಕೂಡ ತಿಳಿಸಿದ್ರು. ಜೊತೆಗೆ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸರ್ವೆಗೆ ಬರಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಕೂಡ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಜಾರಿಯನ್ನು ಮಾಡಿದರು. ಆದರೆ ನಿನ್ನೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ ಪ್ರಾದೇಶಿಕ ಆಯುಕ್ತರಿಂದ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರುತ್ತೆ. DFO ಅವರಿಗೆ ಏನು ಈ ಒಂದು ಸರ್ವೆಯನ್ನು ಮುನ್ನಡೆಸಲಿಕ್ಕೆ ಅವರಿಗೆ ಕಾನೂನು ನಿಯಮಗಳು ಅವರಿಗೆ ಅನ್ವಯಿಸೋದಿಲ್ಲ. ಸಹಾಯಕ ಕಮಿಷನರು ಮತ್ತು ಏನು ಕೋಲಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜೊತೆಗೆ ಏನು ಶ್ರೀನಿವಾಸಪುರ ತಹಶೀಲ್ದಾರ್ ಸೇರಿದಂತೆ ಭೂ ದಾಖಲೆಗಳ ನಿರ್ದೇಶಕರನ್ನ ಒಳಗೊಂಡ ತಂಡದಲ್ಲಿ ಜಂಟಿ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ನಿನ್ನೆ ಈಗ ಏನು ಜಿಲ್ಲಾಧಿಕಾರಿಗಳಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿರುತ್ತದೆ. ಆದರೆ ಅದಕ್ಕೆ ಹಿಂದೆ ಅಂದರೆ ಕೆಲವೊಂದು ದಿನಗಳ ಹಿಂದೆ ಏನು ಅರಣ್ಯಾಧಿಕಾರಿಗಳು ಜಿಲ್ಲಾಧಿಕಾರಿ ಮತ್ತು ದಾಖಲೆಗಳ ನಿರ್ದೇಶಕರು ಜೊತೆಗೆ ಏನು ಸರ್ವೆ ಇಲಾಖೆಗೂ ಕೂಡ ಅವರು ಒಂದು ಪತ್ರವನ್ನು ಬರೆದಿರ್ತಾರೆ. ಏನು ಹೈಕೋರ್ಟ್ನ ನಿರ್ದೇಶನದಂತೆ ನಾವು ಒಂದು ಸರ್ವೆ ಕಾರ್ಯವನ್ನು ಏನು ಅಂದರೆ 20ನೇ ತಾರೀಕು ಇವತ್ತು ಕೈಗೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಆದರೆ ಈ ಒಂದು ಸರ್ವೆಗೆ ಇದೀಗ ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಏನು ಸರ್ವೆ ಇಲಾಖೆ ಅಧಿಕಾರಿಗಳು ಈಗ ಗೈರಾಗಿರುವಂಥದ್ದು. ಈ ಮೂಲಕ ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಬಾರ್ದು ಅಂತಕ್ಕಂಥ ಒಂದು ಏನು ಪ್ರಾದೇಶಿಕ ಆಯುಕ್ತರು ಬರೆದಿರುವಂಥ ಜಿಲ್ಲಾಧಿಕಾರಿಗೆ ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಹಾಗಾಗಿನೇ ಇವತ್ತು ನಿಗದಿಯಾಗಿದ್ದಂತಹ ಸರ್ವೆ ಕಾರ್ಯಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಸರ್ವೆ ಇಲಾಖೆ ಅಧಿಕಾರಿಗಳು ಗೈರಾಗಿದ್ದರು. ಆದರೆ ಇವತ್ತು ಏನು ಜಿಲ್ಲಾ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ಏಡುಕೊಂಡಲು ಅವರು ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಏನು ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಅಂದರೆ ಈಗ ಪೊಸಿಷನ್ ಇರ್ತಕ್ಕಂಥ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಸೇರಿದೆ ಎನ್ನಲಾಗಿರುವಂತಹ ಸ್ಥಳಕ್ಕೆ ಬಂದು ಇವತ್ತು ಒಂದು ಪರಿಶೀಲನೆ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಏನು ನಾವು ಹಿಂದೆ ಹೈಕೋರ್ಟ್ನ ಸೂಚನೆಯಂತೆ ನಾವು ಇವತ್ತು ಜಂಟಿ ಸರ್ವೆಗೆ ಇರಬೇಕಾಗಿದ್ದಂತಹ ಅಧಿಕಾರಿಗಳು ಏನು ಗೈರಾಗಿದ್ದಾರೆ ಅವರ ಗೈರಿಗೆ ನಮಗೆ ಕಾರಣ ಗೊತ್ತಿಲ್ಲ. ಜೊತೆಗೆ ಪ್ರಾದೇಶಿಕ ಆಯುಕ್ತರ ಒಂದು ಪತ್ರವೂ ಕೂಡ ನಂಗೆ ಸಿಕ್ಕಿಲ್ಲ, ಅದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಆದರೆ ಈ ಒಂದು ಸ್ಥಳದಲ್ಲಿ ನಾವಿವತ್ತು ಮಹಜರನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಕೇಂದ್ರ ಪರಿಸರ ಇಲಾಖೆಯಿಂದ ಜೊತೆಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದೆ. ಹಾಗಾಗಿ ಇವತ್ತು ನಾವು ಸ್ಥಳಕ್ಕೆ ಬಂದು ಒಂದು ಮಹಜರು ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಮುಂದೆ ಏನು ನಿಗದಿಯಾಗುತ್ತೆ ಸರ್ವೆ, ಆ ಒಂದು ಸರ್ವೆಯೂ ಕೂಡ ಖಂಡಿತ ನಾವು ಹಾಜರಾಗ್ತೀವಿ. ಮತ್ತು ಜೊತೆಗೆ ಜಂಟಿ ಸರ್ವೆಯಲ್ಲಿ ಈಗಾಗಲೇ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಏನು ತಾಲೂಕು ತಹಶೀಲ್ದಾರ್ ಮತ್ತು ಸಹಾಯಕ ಕಮಿಷನರ್ ಸೇರಿದಂತೆ ಈಗ ಇನ್ನೂ ಕೆಲವರ ಅಧಿಕಾರಿಗಳನ್ನ ಒಳಗೊಂಡ ತಂಡದಿಂದ ಒಂದು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಅಂದರೆ ಒಂದು ಜಂಟಿ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ಈಗಾಗಲೇ ಏನು ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಒಂದು ಪತ್ರದಿಂದ ಸಾಕಷ್ಟು ಗೊಂದಲ ಕೂಡ ಆಗಿರುವಂಥದ್ದು. 20ನೇ ತಾರೀಕಿಗೆ ಸರ್ವೆ ನಿಗದಿ ಆಗಿರುತ್ತೆ, ಆದರೆ 19ನೇ ತಾರೀಕು ಮಧ್ಯಾಹ್ನದ ನಂತರ ಒಂದು ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರುತ್ತೆ. ಹೀಗಾಗಿ ಇದಕ್ಕೆ ಒಂದು ಗೊಂದಲ ಮೂಡಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಹೈಕೋರ್ಟ್ 2013ರ ಆದೇಶದಲ್ಲಿ ಹೇಳಿದೆ, ಖಂಡಿತ ಈ ಒಂದು ಜಮೀನು ಒತ್ತುವರಿ ಆಗಿದ್ದರೆ ಅದನ್ನು ಸರ್ವೆ ಕಾರ್ಯದ ಮೂಲಕ ಅದನ್ನು ಪತ್ತೆ ಹಚ್ಚಿ ಅದನ್ನು ತೆರವು ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಆದರೂ ಕೂಡ ಇಲ್ಲಿವರೆಗೂ ಒಂದು ಜಂಟಿ ಸರ್ವೆಯನ್ನು ಕೈಗೊಳ್ಳಲಿಕ್ಕೆ ಖಂಡಿತ ಆಗ್ತಾ ಇಲ್ಲ. ಇವತ್ತು ನಾವು ಗಮನಿಸಿದ್ವಿ, ಏನು ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿ ಏಡ್ಕೊಂಡಲು ಮತ್ತು ಅವರ ತಂಡ ಒಂದು ರೀತಿಯಲ್ಲಿ ಅವರು ಏನು ಕೂಡ ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ಸ್ಥಳಕ್ಕೆ ಬಂದು ಮತ್ತು ಕೆಲವೊಂದಷ್ಟು ಕಾಲ ಅಲ್ಲಿ ಒಂದು ಪರಿಶೀಲನೆ ಮಾಡಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಡಿಜಿಟಲ್ ಮ್ಯಾಪ್ನ ಒಂದು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಒತ್ತುವರಿ ಆಗಿರ್ಬೋದು ಮತ್ತು ನಾವು ಯಾವ ಥರ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೇವಲ ಪಾಯಿಂಟನ್ನು ಗುರುತು ಮಾಡಿಕೊಂಡು ಸ್ಥಳದಿಂದ ಹೊರಟರು. ಸುಮಾರು 2 ಗಂಟೆಗಳ ಕಾಲ ಏನು ಏಡುಕೊಂಡಲವರ ನೇತೃತ್ವದ ತಂಡ ಏನಿದೆ ಅವರು ಏನು ರಮೇಶ್ ಕುಮಾರ್ ಅವರ ಒಂದು ಜಮೀನಲ್ಲಿ ಇವತ್ತು ಕಾಲ ಕಳೆದರು. ಆದರೆ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಖಂಡಿತ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸರ್ವೆ ಕಾರ್ಯ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಇರಬೇಕಾಗುತ್ತೆ. ಮತ್ತು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತು ದೂರುದಾರರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸರ್ವೆಯಲ್ಲಿ ಭಾಗಿಯಾದರೆ ಮಾತ್ರ ಆ ಒಂದು ಸರ್ವೆ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಒಂದು ಒತ್ತುವರಿಯನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ
ಕಳೆದ ನವೆಂಬರ್ 6ರಂದು ಜಂಟಿ ಸರ್ವೆ ನಿಗದಿಯಾಗಿತ್ತು. ಅಂದು ಕೂಡ ಏಕೈಕಿ ಒಂದು ಸರ್ವೆ ಕಾರ್ಯವನ್ನು ಮುಂದೂಡಿದ್ರು. ಇದೀಗ ಡಿಸೆಂಬರ್ 20ರಂದು ಸರ್ವೆ ಕಾರ್ಯ ನಿಗದಿಯಾಗಿರುತ್ತೆ. 19ರಂದು ಪ್ರಾದೇಶಿಕ ಆಯುಕ್ತರು ಪತ್ರವನ್ನು ಬರೀತಾರೆ. DF ಅವರಿಗೆ ನೋಟಿಸ್ ಕೊಡಲಿಕ್ಕೆ ರೈಟ್ಸ್ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಮೆನ್ಷನ್ ಮಾಡಿ ಅವ್ರಿಗೂ ಕೂಡ ಒಂದು ನೋಟಿಸನ್ನು ಸರ್ವ್ ಮಾಡಿರುವಂಥದ್ದು. ಆದರೆ ಈ ಪತ್ರ ನಮಗೆ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಏಡ್ಕೊಂಡಲವರು ಹೇಳಿರುವಂಥದ್ದು. ಮಾನ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪಿದೆಯೋ 2013ನಲ್ಲಿ ಅದರ ಅನ್ವಯ ನಾನು DCF ಅವರು ಮುಂದೇನು ಜಂಟಿ ಸರ್ವೆಗೂ ನೋಟಿಸ್ ಕೊಟ್ಟಾಗಿದೆ. ಅದೇ ರೀತಿಯಲ್ಲಿ ನಾನು ಜಂಟಿ ಸರ್ವೆ ಕಾರ್ಯಕ್ಕೆ ನೋಟಿಸ್ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಜಂಟಿ ಸರ್ವೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲದನ್ನು ಚರ್ಚೆನೂ ಮಾಡಿದ್ದೀವಿ. ಜಂಟಿ ಸರ್ವೆ ಕಾರ್ಯ ನಿಗದಿಪಡಿಸೋಕೆ ಮುಂಚೆ ಎಲ್ಲ ಏನು DDLR ಮತ್ತು DC ಅವರೇ ಇದ್ದಾರೆ, ಎಲ್ಲರ ಜೊತೆಗೆ ಚರ್ಚೆ ಮಾಡಿನೇ ನಾವು ಡೇಟ್ ನಿಗದಿಪಡಿಸಲಾಗಿದೆ. ಅದು ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಪ್ರಕಾರ ನಾನು ಇಲ್ಲಿಗೆ ಜಂಟಿ ಸರ್ವೆ ಕಾರ್ಯಕ್ರಮ ನಾನು ಬಂದಿದ್ದೀನಿ. ಆದರೆ ತಾವೆಲ್ಲರೂ ನೋಡ್ತಾ ಇದ್ದ ಪ್ರಕಾರ ರೆವೆನ್ಯೂ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು DDLR ಅವರು ಸ್ಥಳದಲ್ಲಿ ಹಾಜರಾತಿ ಇಲ್ಲ. ಅದೇ ರೀತಿಯಲ್ಲಿ ಪಿಟಿಷನರು ಯಾರಿದ್ದಾರೋ ಅವರು ಹಾಜರಾದ್ರಲ್ಲೂ ಮಾಡಬೇಕಂತಿದೆ, ಅವರೂ ಬಂದಿರಲಿಲ್ಲ. ಆದ್ದರಿಂದ ನಾವು ಇವತ್ತು ಏನು ಜಂಟಿ ಸರ್ವೆ ಕಾರ್ಯ ಏನಿದೆಯೋ ಈ ರೀತಿಯಲ್ಲಿ ಮಹಾಜರು ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಆ್ಯಕ್ಷನ್ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳಿಂದ ನಾನು ಗೈಡೆನ್ಸ್ ತೊಗೊಂಡು ಅದು ಪ್ರಕಾರ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. RC ಅವರ ಪತ್ರ ನನಗಿನ್ನೂ ತಲುಪಿಲ್ಲ. ನಿನ್ನೆ ಸಾಯಂಕಾಲ 7:30ವರೆಗೆ ನನಗೆ ತಲುಪಿಲ್ಲ. ನನ್ನ ಗಮನಕ್ಕೂ ಇಲ್ಲ. ನಾವು ಮಾರ್ನಿಂಗು ಬಂದು ಮೀಟಿಂಗಿಗೂ ನಾವು ಹಾಜರಾತಿ ಇಲ್ಲ. DF ಅವರೇ ನೋಟಿಸ್ ಕೊಡಬೇಕು ಅಂತಾನೆ ಆನರಬಲ್ ಹೈಕೋರ್ಟ್ ಅವರು ಹೇಳಿದರು. ಬಟ್ ಅದು ಏನು ಅದರಲ್ಲಿ ಅವರು ಪತ್ರದಲ್ಲಿ ಬರೆದಿದ್ರ ಬಗ್ಗೆ ನನಗೂ ನೆಕ್ಸ್ಟ್ ಟೈಮು ಅದೇ ನಮ್ಮ ಸೀನಿಯರ್ ಅಧಿಕಾರಿಗಳಿಂದ ನಾವು ಒಂದು ಡೈರೆಕ್ಷನ್ ತೊಗೊಂಡು ಅದು ಪ್ರಕಾರ ಯಾವ ರೀತಿಯಲ್ಲಿ ಈ ಸರ್ವೆ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತಮ್ಮೆಲ್ಲರಿಗೂ ತಿಳಿಸ್ತೇನೆ. ಬಗ್ಗೆ ಜಿಲ್ಲಾ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ಏಡ್ಕೊಂಡವರು ಮಾತಾಡಿದ್ದಾರೆ. ನಾವು ಖಂಡಿತ ಈ ಒಂದು ಒತ್ತುವರಿಯನ್ನು ಪತ್ತೆ ಹಚ್ಚಿ ಅದನ್ನು ತೆರವು ಮಾಡ್ತೀವಿ. ಜೊತೆಗೆ ನನಗೆ ಪ್ರಾದೇಶಿಕ ಆಯುಕ್ತರ ಪತ್ರ ಬಂದಿಲ್ಲ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಮುಂದೆ ಮತ್ತೊಮ್ಮೆ ಒಂದು ಸರ್ವೆಯನ್ನು ನಿಗದಿ ಮಾಡಿ ಮತ್ತೆ ಸರ್ವೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರಂಥದ್ದು. ಆದರೆ ಈ ಬಗ್ಗೆ ಶ್ರೀನಿವಾಸಪುರದ ಕಾಂಗ್ರೆಸ್ ಮುಖಂಡರು ಮತ್ತು ರಮೇಶ್ ಕುಮಾರ್ ಅವರ ಒಂದು ಆಪ್ತರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಅರಣ್ಯ ಇಲಾಖೆ ಮೇಲೆ ದಾವೆ ಹಾಕಿದ್ದೀನಿ. ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಅಲ್ಲಿ ಕೇಸ್ ನನಗೂ ಅವರಿಬ್ಬರು ಮಧ್ಯೆ ಕೇಸ್ ನೋಡಿ. ಆವಾಗ ಇವ್ರು ನನ್ನ ನೋಟಿಸ್ ಕೊಡೋಕ್ಕೆ ಹೆಂಗೆ ಬರ್ತದೆ? ಕೊಡೋಕ್ಕೆ ಬರೋದೇ ಇಲ್ಲ. 2ನೇ ತಾರೀಕು ಸರ್ವೆಗೆ DC ಅವ್ರಿಗೆ ನಾನು ಎಲ್ಲ ಮಾತಾಡಿದ್ದೀನಿ. ಅವ್ರ ಕಡೆಯಿಂದ ನನಗೆ ನೋಟಿಸ್ ಬರಬೇಕಾಗಿದೆ. ನಾನೇ ಖುದ್ದು ಮಾಡಿಸ್ತೀನಿ. ನೀವು ದಯವಿಟ್ಟು ಯಾರು ನಮ್ಮ ಕಾರ್ಯಕರ್ತರಾಗಲಿ ಇನ್ನೊಬ್ಬರಾಗಲಿ ಬೇರೆ ಯಾರೇ ಆಗಲಿ ನೀವು ನಾಯಕರು ಸ್ಥಳಕ್ಕೆ ಹೋಗಬಾರ್ದು ಅಂತ ನಮ್ಮನ್ನೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಅವರು. ಅದರಿಂದ ನಾವು ಇಲ್ಲೇ ನಿಂತುಬಿಟ್ವಿ. ಸುಮಾರು ಜನ ವಾಪಸ್ ಕಳಿಸ್ಬಿಟ್ವಿ, ಯಾರು ಹೋಗಬೇಡ ಹೋಗ್ರಿ ಅಂತ. ಯಾಕೆಂದರೆ ಸುಮ್ಮನೆ ಅದೇ ಒಂದು ಆಗಲಿ ಅವ್ರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾಯ್ತಾ ಇದ್ದಾರೆ. ಇವತ್ತೇನು DCF ಹೇಳ್ಕೊಂಡವರು ತಮ್ಮ ತಂಡದೊಂದಿಗೆ ಅಲ್ಲಿಗೆ ಸರ್ವೆಗೆ ಬಂದಿಲ್ಲ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ರಮೇಶ್ ಕುಮಾರ್ ತೋಟಕ್ಕೆ. ಅವರು ಇವ್ರಿಗೆ ನೋಟಿಸ್ ನೀಡೋ ಅಧಿಕಾರನೇ ಇಲ್ಲ. ಕಂದಾಯ ಇಲಾಖೆಯ ವಿಭಾಗಾಧಿಕಾರಿಗಳು ಬೆಂಗಳೂರಿನಿಂದ ರಾಜ್ಯ ಸರ್ಕಾರದಿಂದ DC ಅವ್ರಿಗೆ ಪತ್ರನೇ ಬರೆದಿದ್ದಾರೆ. ಅವರಿಗೆ ನೋಟಿಸ್ ನೀಡೋಕ್ಕೆ ಅಧಿಕಾರ ಇರೋದಿಲ್ಲ. ಅವ್ರ ನೋಟಿಸ್ಗೆ ನಾವು ಜವಾಬ್ ಕೊಟ್ಟು ಹೋಗಬಾರ್ದು, ಅದು ಕಾನೂನು ಬಾಹಿರ ಅಂತಲೇ ಹೇಳಿದ್ದಾರೆ ಸ್ಪಷ್ಟವಾಗಿ. ಹಂಗಿದ್ದಾಗ ಇವ್ರು ಬರ್ತಾ ಇರ್ತಕ್ಕಂಥದ್ದು ದುರುದ್ದೇಶಪೂರಿತವಾಗಿ ರಾಜಕೀಯ ಪ್ರೇರಿತರಾಗಿ ಇವ್ರ ಹಿಂದೆ ಬಲಾಟಿ ಕೈಗಳು ಇವರನ್ನು ಈ ಕೆಲಸ ಮಾಡಿಸ್ತಾ ಇದ್ದಾವೆ. ಅವ್ರ ಮನಸ್ಸಲ್ಲೂ ದುರುದ್ದೇಶ ಇದೆ. ಅವ್ರು ಆಲ್ರೆಡಿ ರೈತ ವಿರೋಧಿಗಳು. ರಮೇಶ್ ಕುಮಾರ್ ಒಬ್ಬ ದೊಡ್ಡ ರೈತರು ಅಂದರೆ ಅವರಿಗೆ ಒಂಥರ ಭೂತ ಕಾಣಿಸ್ದಂಗೆ ಅವ್ರಿಗೆ ಆಗ್ತದೆ ಇಟ್ಕೊಂಡು ಸಾಹೇಬ್ರಿಗೆ. ಅವ್ರಿಗೆ ಕಾರಣದ ಕೈಗಳು ಅಂದರೆ ಮೊನ್ನೆಲ್ಲ ಕುಮಾರಸ್ವಾಮಿ ಎಲ್ಲ ಬಂದು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಲ್ಲ ಕೋಲಾರದಲ್ಲಿ, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಬೇರೆಯವರೆಲ್ಲ. ಇನ್ನು ಅವರೇ ಕಾಣದ ಕೈಗಳು ಅಂದರೆ ಇನ್ನು BJP JDSನವರೇ. BJP ಅವ್ರಿಗಿಂತ ಇವರೇ ಮುಖ್ಯ. ಅವ್ರಿಗೇನು ಅಂತಂದರೆ ಇವರು ಜಮೀನು ಪರ್ಚೇಸ್ ಮಾಡ್ಕೊಂಡಿರೋದು ಇಡೀ ಜನಕ್ಕೆಲ್ಲ ಗೊತ್ತಿದೆ. ಜಮೀನು ಕೊಂಡ್ಕೊಂಡಿರ್ತಕ್ಕಂಥ ರಮೇಶ್ ಕುಮಾರ್ ಇದರಲ್ಲಿ ಇವರು ಪಿತ್ರಾಜ್ ಜಾಸ್ತಿ ಏನಿಲ್ಲ, ಅದರಲ್ಲಿ ಕೊಂಡ್ಕೊಂಡಿರ್ತಕ್ಕಂಥದ್ದು ಎಲ್ಲರ ಹತ್ರನೂ. ಇವ್ರಿಗೇನು ಅದರಲ್ಲಿ ಮಂಜೂರಾಗಿರೋ ಜಮೀನು ಅಲ್ಲ, ಒತ್ತುವರಿನೂ ಇಲ್ಲ. ಅವರೇ ಪತ್ರ ಬರೆದು ನಾನು ಜಮೀನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲಿ ಗೋಮಾಳ ಅರಣ್ಯಾಲಯ ಇದೆ, ನನಗೆ ನೀವು ದಯಮಾಡಿ ಅಳತೆ ಮಾಡಿ ನಾನು ಕಾಂಪೌಂಡ್ ಮಾಡ್ಕೋಬೇಕು ಅಂತ ಅವರೇ ಕೊಟ್ಟು ಅಳತೆ ಮಾಡಿಸ್ಕೊಂಡ್ರು. ಆಮೇಲೆ ಫಾರೆಸ್ಟ್ನವರು ಬಂದಾಗ ಅವರು ಅಬ್ಜೆಕ್ಷನ್ ಮಾಡಿದ್ಮೇಲೆ ಇವರು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು. DC ಅವರು DDLR ಇವರೆಲ್ಲ ಇದ್ಬಿಟ್ಟು ವಿತ್ ಫಾರೆಸ್ಟ್ನವರು ಎಲ್ಲ ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡಬೇಕು ಅಂತ DK ರವಿ ಅವರು ಇದ್ದಾಗಲೇ ಒಂದು ಹೈಕೋರ್ಟ್ ಆದೇಶದ ಮೇಲೆ DK ರವಿ ಅವರು ಇಡೀ ಅವರೆಲ್ಲ ಇಲಾಖೆಗಳೇನಿದಾವೆ ADLR DDLR ಈ ಫಾರೆಸ್ಟ್ನವರು ಎಲ್ಲ ಬಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡಿದಾಗ ಅಲ್ಲಿ ಸ್ಪಾಟಲ್ಲಿ DK ರವಿ ಅವರು ಬರ್ಕೊಂಡು
ಇವ್ರನ್ನೂ ಕೇಳಿದ್ರು, ಓದಿಸಿ ಹೇಳಿಸಿ ಸರಿಯಾಗಿದೆ, ಓದಿಸಿ ಹೇಳಲಾಗ ಸರಿಯಾಗಿದೆ ಅಂತ ಅಲ್ಲೇ ಬರೆದು ಅವ್ರ ಮುಂದೆನೇ ಅದಕ್ಕೆ ಡಿ ಕೆ ರು ಅವರು ಡಿ ಸಿ ಆರ್ ಆಗಿದ್ದು ಅವ್ರದ್ದು ಒಂದು ಸಿಗ್ನೇಚರು, ಡಿ ಸಿ ಎಫ್ ಅವ್ರದ್ದು ಸಿಗ್ನೇಚರು, ಡಿ ಡಿ ಎಲ್ ಆರ್ ಸಿಗ್ನೇಚರು, ಈ ಫಾರೆಸ್ಟ್ ಮಾಡಿ ರಮೇಶ್ ಕುಮಾರ್ಗೂ ಸಹಿ ಮಾಡಿ ಕೊಟ್ಟರು. ಏನಂತ, ನಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತ ಅವ್ರು ಬರ್ಕೊಟ್ಟಿರ್ತಿದೆ. ಅದು ರಮೇಶ್ ಕುಮಾರ್ ಹತ್ರ ಕೋರ್ಟಲ್ಲಿದೆ. ಅವ್ರು ಯಾವ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ ಮಾಡ್ಕೊಳ್ತಾರೆ, ಅದು ಅವ್ರನ್ನ ಕೇಳಬೇಕು. ಅವರು ಬರ್ತಾರೆ 2ನೇ ತಾರೀಕಿದ್ದಾಗ, ನೀವು ಕೇಳಿದ್ರೆ ಅವರು ಹೇಳ್ತಾರೆ. ಇಲ್ಲಿ ಒಂದು ಸರ್ವೆ ಕಾರ್ಯವನ್ನು ಕೈಗೊಳ್ಳುವಂತಹ ಏನು ಅಧಿಕಾರ ಹೇಳ್ಕೊಂಡು ಅಂದರೆ ಜಿಲ್ಲಾ ಅರಣ್ಯ ಅಧಿಕಾರಿಗೆ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು ಏನು ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿರ್ತಕ್ಕಂಥ ಒಂದು ಒತ್ತುವರಿಯನ್ನು ಸರ್ವೆ ಮಾಡಿ ತೆರವು ಮಾಡಲಿಕ್ಕೆ ಅಂತಲೇ ಏನು ಹೈಕೋರ್ಟ್ ಆದೇಶ ಇದೆ. ಆದರೂ ಕೂಡ ಇಲ್ಲಿವರೆಗೂ ಒಂದು ಜಂಟಿ ಸರ್ವೆ ಕಾರ್ಯವನ್ನು ಕೂಡ ಕಂದಾಯ ಇಲಾಖೆ ವತಿಯಿಂದ ಮಾಡಲಾಗ್ತಾ ಇಲ್ಲ. ಇದಕ್ಕೆ ಯಾರಾದರೂ ಕೂಡ ಒಂದು ಕುಮ್ಮಕ್ಕನ್ನು ಕೊಟ್ಟು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಈ ರೀತಿಯಾಗಿ ಒಂದು ಪತ್ರ ವ್ಯವಹಾರನ ಮಾಡ್ತಾ ಇದ್ದಾರಾ, ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರಾ, ಅಥವಾ ಈ ಒಂದು ಏನು ಸರ್ವೆ ಕಾರ್ಯ ಆಗಲೇಬಾರ್ದು ಅನ್ನೋ ಉದ್ದೇಶ ಕೂಡ ಇದ್ರ ಹಿಂದೆ ಇದೆಯಾ ಅಂತಕ್ಕಂಥ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಬಡವರಿಗೆ ಒಂದು ನ್ಯಾಯ ಮತ್ತು ಉಳ್ಳವರಿಗೆ ಒಂದು ನ್ಯಾಯ ಎಂಬಂತಾಗಿದೆ. ಬಡಬಗ್ಗರ ಒಂದು ಜಮೀನನ್ನು ತೆರವು ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಮುಲಾಜು ನೋಡ್ದೇ ರಾತ್ರೋರಾತ್ರಿ JCBಗಳನ್ನು ತೆಗೆದುಕೊಂಡು ಹೋಗಿ ಒಂದು ತೆರವನ್ನು ಮಾಡ್ತಾರೆ. ಆದರೆ ಬಲಾಢ್ಯರ ಒಂದು ಜಮೀನು ತೆರವು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಇರುವಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.